ಸ್ವಲ್ಪ ಏರುಪೇರಿದೆ. ಆ ಏರುಪೇರು ಸರಿಯಿದೆ ಅಂತ ನಾನು ಹೇಳಲ್ಲ. ನೀವು ಎಲ್ಲ ಮುಗಿಸ್ಕೊಂಡ್ರೆ ಏರುಪೇರು ಆಗುತ್ತೆ ಸರೋದು. ಅಲ್ಲಿಗೆ ಹೋಗಿ ನೀವು ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲಿಗೋದ್ರೂ ಪರಿಹಾರ ಇಲ್ಲ. ಜನ ಗೊತ್ತಾಗಬೇಡ ತೆಗೀರಿ ಅಂತ ನಾನು ಹೇಳ್ತಾ ಇಲ್ವಾ. ಒಬ್ರು ಒಳ್ಳೇದಾಗುತ್ತಂದ್ರೆ ನೋ ಪ್ರಾಬ್ಲಮ್. ನಾನು ಹೇಳಿದ್ರು ಕಂಡುಬಿಡಬಾರ್ದು. ನೈಟು ನಿಮ್ಮ ಮನೆಯವ್ರು ಬರ್ತಾರೆ ನೋಡಿ. ನಿಮ್ಮದು ದೇವಸ್ಥಾನ ಎಲ್ಲಿ ಬರುತ್ತೆ, ಮತ್ತು ಎಷ್ಟು ವರ್ಷ ಆಯಿತು ಕಟ್ಟಿ, ಇಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಪರಿಹಾರ ಆಗುತ್ತೆ ಎಲ್ಲ ಹೇಳಿ ಸ್ವಾಮಿ. ಸಮಸ್ಯೆ ಪರಿಹಾರ ಆಗೋದು, ಇಂಥ ಸಮಸ್ಯೆ ಆಗಲ್ತು ಅನ್ನೋದೇನಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ. ಅದನ್ನು ಹುಡುಕಿ ಪರಿಹಾರ ಮಾಡ್ಕೋಬೇಕು.
ಗ್ರಾಗತಿಗಳದೇ ಆಗಿರ್ಬೋದು, ಕಿಡ್ಕೊಂದೇ ಆಗಿರ್ಬೋದು, ಪೀಡೆದೇ ಆಗಿರ್ಬೋದು, ದುಷ್ಟಶಕ್ತಿದೇ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಆಮೇಲೆ ಸುಮಾರು ಜನಕ್ಕೆ ಈ ಸರ್ಪದೋಷ ಇರೋದು ಅವೆಲ್ಲ ಪರಿಹಾರ ಮಾಡಿದ್ದೀವಿ. ಮತ್ತು ಇದು ಗರ್ಭ ನಿಲ್ಲದೇ ಇದ್ದವ್ರಿಗೆ, ಅಂದರೆ ಮಕ್ಕಳು ಸಂತಾನ ಭಾಗ್ಯ ಇಲ್ಲದೇ ಇದ್ದವ್ರಿಗೂ ಕೂಡ ಸುಮಾರು ಜನಕ್ಕೆ ಮಕ್ಕಳಾಗಿದೆ. ಪ್ರತಿಯೊಂದು ಕಾರ್ಯಗಳಿಗೂ ದುಡ್ಡಿನ ವಿಚಾರಣೆ ಆಗಿರ್ಬೋದು, ಲಕ್ಷ್ಮಿ ವಿಚಾರನೆ ಆಗಿರ್ಬೋದು, ಮನೆಯಲ್ಲಿ ಶಾಂತಿ ಇಲ್ಲದೇ ಇದ್ದರೆ, ಅಶಾಂತಿ ಇದ್ದಾಗ ಅದಕ್ಕೆ ಶಾಂತಿಗೂ ಕೂಡ ಪರಿಹಾರ ಇದೆ. ಇಲ್ಲಿ ಉದ್ಭವ ಆಗಿ 28 ವರ್ಷ ಆಗಿದೆ ಸ್ವಾಮಿ. ಅದು ಉದ್ಭವದ ಮೂರ್ತಿ. ಬಟ್ 5-7 ವರ್ಷ ಸಡ್ಡಲ್ಲೇ ಇತ್ತು ದೇವಸ್ಥಾನ. ಆಮೇಲೆ ಗರ್ಭದ ಗುಡಿ ಮಾಡಿದ್ರು, ನಮ್ಮ ದೊಡ್ಡಪ್ಪರು ಮಾಡಿಕೊಟ್ರು. ಅಂದರೆ ಬೋರ್ ಹಾಕಿಸಿದ್ರು, ನೀರು ಬಿದ್ದರೆ ಅವರೇ ಕಟ್ಟಿಸಿದ್ರು, ಗರ್ಭಗುಡಿ ಕಟ್ಟಿಸ್ಕೊಟ್ರು ಅವರು. ಆಮೇಲೆ ಮುಂದಕ್ಕೆ ಸೀಟ್ ಆಗ್ತವೆ 2008ರಲ್ಲಿ. ಅಲ್ಲಿಂದ ಆಚೆಗೆ ಇವಾಗ ಆಮೇಲೆ ಹಂತವಾಗಿ ಬೆಳ್ಕೊಂಡು ಬಂತು. ಇವಾಗ 2013ರಲ್ಲಿ ಕೆಲಸ ಹಿಡಿದಿತ್ತು. 2016ಕ್ಕಿಂತ ಇವಾಗ 24ಕ್ಕೆ ಫಿನಿಶಿಂಗ್ ಆಗದೆ. ಇದರಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲಿ ಇನ್ನೊಬ್ಬರಲ್ಲಿ ಯಾವುದೂ ಇಲ್ಲ. ಬರೋ ಭಕ್ತಾದಿಗಳಿಂದನೇ ಇಲ್ಲಿ ಕೆಲಸ ಆಗಿರೋದು, ಮಾಡಿದ್ದೀವಿ. ಈ ಥರ ಅಡ್ರೆಸ್ಸು ತಟ್ಯಾಳ ಸಿದ್ದಪ್ಪಾಜಿ ಅಂತಾನೆ ಮೇನ್. ತಟ್ಯಾಳ ಸಿದ್ದಪ್ಪಾಜಿ ಅಂದ್ರೇ ಗೊತ್ತಾಗೋದು. ಸಿದ್ದಪ್ಪಾಜಿ ಅಂದರೆ 3-4 ಕಡೆ ಅವೆ. ಸಿದ್ದಪ್ಪಾಜಿ ಅಂದರೆ ತಟ್ಯಾಳ ಸಿದ್ದಪ್ಪಾಜಿ ಅಂದ್ರೆ ಪೈಪ್ಲೈನ್ ರಸ್ತೆ, ಕನಕಪುರ, ಮೈಸೂರು ರಸ್ತೆ ಕನಕಪುರ ಟೌನ್ ಅಷ್ಟು. ಬಸ್ ಸ್ಟಾಪಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ಬಸ್ ಸ್ಟಾಪಿಂದ ಈ ಕಡೆ ಮೈಸೂರು ಕಡೆಯಿಂದ ಬಂದರೆ ಅರ್ಧ ಕಿಲೋಮೀಟ್ರು. ಇಲ್ಲಿ ಕೋರ್ಟ್ ಹತ್ರ ಇಳ್ಕೊಂಡ್ರೆ ಅರ್ಧ ಕಿಲೋಮೀಟ್ರು. ದೆವ್ವ ಎಲ್ಲ ಬಿಡಿಸ್ತೀವಿ. ಇವೆಲ್ಲ ವಿಡಿಯೋಗಳವೆ. ದೆವ್ವ ಭೂತ ಎಲ್ಲ ಬಿಡಿಸ್ತೀವಿ. ಅದನ್ನೆಲ್ಲ ಮಾಟ ಮಂತ್ರ ಅದೇನೇ ಮಾಡಿಸಿದ್ರು ಕೂಡ ಅದನ್ನೆಲ್ಲ ತೆಗೆದು ತೋರಿಸ್ತೀವಿ. ತೆಗಿಸ್ತೀವಿ ಅಂದರೆ ತೆಗಿಸ್ತೀವಿ, ನೋಡಬೇಕು ಅಂದರೆ. ಇಲ್ಲಾಂದ್ರೆ ಅಲ್ಲೇ ಭಸ್ಮ ಆಗಬೇಕು ಅಂದರೆ ಅಲ್ಲೇ ಭಸ್ಮ ಆಗುವಂಗೆ ರೆಡಿ ಮಾಡ್ಕೊಡ್ತೀವಿ. ಒಬ್ಬೊಬ್ರು ನಂಬಿಕೆ ಇಲ್ದವರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಮ್ಮ ನಂಬಿಕೆ ಎಲ್ಲ ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಮಾಡಿರ್ತಾರೆ. ಏನ್ ಗೊತ್ತಾ, ಯಾರೋ ಬಂದ್ಬಿಟ್ಟು ತೆಗಿಬೇಕಾದ್ರೆ ಅವರೇ ಯಾಕೆ ತೆಕ್ಕೊಡ್ತಾರೆ ಅದಿರ್ತದೆ. ಇಲ್ಲಿ ನಾವು ತೆಗಿಸೋದು ಅವ್ರ ಕಣ್ಮುಂದೆನೆ ತೆಗಿಸ್ತೀವಿ. ಅವ್ರ ಕೈಯಲ್ಲಿ RL ಬಗಿಸಿ ಚೆಕ್ ಮಾಡ್ಬಿಟ್ಟು ಅಲ್ಲಿ ಯಾವ ಮೂಲೆಯಲ್ಲಿ ಅದೇ ಅಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಅವ್ರ ಕೈಯಲ್ಲಿ RL ಬಗಿಸಿ ಅಲ್ಲೇನೆ ಬಕೆಟ್ಗೋ ಬಾಂಡ್ಲಿಗೆ ಎತ್ತಾಕಿ ಅದ್ರಲ್ಲಿ ನೀರು ಊದ್ಬಿಟ್ಟು ಅಲ್ಲೇನೆ ಅದನ್ನ ತೆಗಿದಿ ತೋರ್ದು ಏನ್ಸಲ್ಲ ಅದೇ ಅಂತ ಅಲ್ಲೇನೆ. ಅಲ್ಲಿ ಏನೋ ಇದ್ರ ತಾನೆ ಕೈಲಿ ತಗೊಂಡೋಗಿ ಹಾಕ್ಬಿಡಕ್ಕೆ. ನೀವು ದೂರ ನಿಂತ್ಕೊಳ್ಳಿ ಅಂದ್ರೆ ಅನುಮಾನ. ನನಗೂ ಅದ್ ನೆಂಬಲೆ. ನಾನುವೆ ದೂರ ನಿಂತ್ಕೊಳ್ಳಿ ತೆಗಿದಾಗ ನಾನು ನೆಂಬಲೆ. ಕಣ್ಮುಂದೆ ತೆಗಿಬೇಕು ಅದನ್ನ. ಅವ್ರ ಕೈಲೇ ಅಗಿಸ್ತಾರೆ, ಅಲ್ಲೇ ತೆಗೆದು ಕಣ್ಮುಂದೆ ಎತ್ತಾಕ್ತಾರೆ ಆ ಮಣ್ಣ. ಇದು ಲೆಕ್ಕಾಚಾರ. ನಾನೇ 3-4 ಕಡೆ ಅವ್ರು ಕರ್ಕೊಂಡೋಗಿದ್ದೀನಿ. ಯಾಕೆಂದ್ರೆ ನಾನು ನೆಂಬುನಲ್ಲ, ಯಾರನ್ನೂ ನಂಬಿಕೆ ಸುಳ್ಳು ಮಾಡ್ಕೋಬಾರ್ದು. ಇದು ಲೆಕ್ಕಾಚಾರ. ಅದರಲ್ಲಿ ಮೋಸ ಜಾಸ್ತಿ ಅದೇ. ನಾವು ಮಾಡ್ತೀವಿ, ನೀವು ಅಲ್ಲಿರಿ ಅಂತ ಅಂದ್ಬಿಟ್ಟು ಅಲ್ಲೇನೋ ಜೊತೆಲಿ ತಗೊಂಡು ಹೋಗ್ಬಿಟ್ಟು ವಸೀಕರಣ ಅವೆಲ್ಲ ಏನೇನೋ ಮಾಡ್ತಾರೆ. ಅವೆಲ್ಲ ಇಲ್ಲ ಅಂತ ನಾನು ಹೇಳೋಲ್ಲ. ಒಳ್ಳೇದಿದ್ಮೇಲೆ ಕೆಟ್ಟದ್ದೇ ಜಾಸ್ತಿ ಇರೋದು. ಒಳ್ಳೇದು ಬರೀ 30% ಅದೇ, 70% ಬರೀ ಕೆಟ್ಟದ್ದೇ ಇರೋದು. ಇವತ್ತು ನಡೀತಾ ಇರೋದೇ ಅದು. ಅಂಥವ್ರಿಗೆ ಜನ ಒಲಿದು ಅವ್ರಿಗೇನೆ ದುಡ್ಡು ಖರ್ಚು ಮಾಡೋದು ಅವ್ರಿಗೇನೆ. ಅಲ್ಲಿ ಏನು ಆಗದೆ ಹೋದ್ರು ಇಂಥವ್ರು ಸಿಕ್ತಾಗ ನಿನ್ ಮಗನಿಗೆ ತೊಂದರೆ ಆಗ್ಬಿಡೋದು. ಇವತ್ತು ಮುಗ್ದಾಯ್ತು, ನೀವು ಖರ್ಚು ಮಾಡ್ಲಿಲ್ಲ ಮುಗ್ದಾಯ್ತು ಅಂದಾಗ ಅಲ್ಲಿ ಮುಗಿಸ್ಬಿಡ್ತಾರೆ ಅವ್ರನ್ನ. ಅದು ಯಾವುದೇ ಉತ್ತದಲ್ಲಿದ್ರು ಕಿತ್ಕೊಬೋದು, ಅವ್ರು ರೆಡಿ ಮಾಡಿಸ್ಬೇಕು. ಅದು ಸಿಚುವೇಶನ್ ಇವತ್ತು ನಡೀತಾ ಇರೋದು. ದುಡ್ಡು ಮಾಡೋ ಉದ್ದೇಶ ಇದ್ದದೇ ಹೊರತು ಬಡವ್ರಿಗೆ ಒಳ್ಳೇದು ಮಾಡಬೇಕು, ಜನಗಳಿಗೆ ಅದರಿಂದ ಭಗವಂತನ ಒಂದು ಹೆಸರು ತರಬೇಕು ಅನ್ನೋದು ಮೈಂಡಲ್ಲಿ ಇಲ್ಲ. ಭಗವಂತ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾವ್ರೆ ಅಷ್ಟೇ. ಖಂಡಿತ ಸ್ವಾಮಿ. ಅದೇ ಇವಾಗ ಅವ್ರ ಮನೆ ಹತ್ರ ಇವಾಗ ಯಾವ ತರ ಮಾಡಿದ್ದಾರೆ ನಾವ್ ಇಲ್ಲೇ ಹೇಳಿರ್ತೀವಿ, ಇಂಥ ದಿಕ್ಕಲ್ಲಿ ಅದೇ ಅಂತ ಹೇಳಿರ್ತೀವಿ. ಕಳಿಸ್ತೀವಿ. ನಾವ್ ಬೇರೆಯವ್ರು ಕಳಿಸ್ತೀವಿ, ನಾನು ಹೋಗಲ್ಲ. ಅವರು ಬಂದು ಅಲ್ಲಿ ಚೆಕ್ ಮಾಡ್ತಾರೆ. ನಾನು ಅವ್ರಿಗೆ ಹೇಳಿರಲ್ಲ ಇಂಥ ದಿಕ್ಕಲ್ಲಿ ಅದೇ ಅಂತ ನಾನು ಹೇಳಿರಲ್ಲ ಅವ್ರಿಗೆ. ನಾನು ಹೇಳಿದ್ರು ತಾನೆ ಅವ್ರಿಗೆ. ನಾನು ಹೇಳಲ್ಲ, ಆಯಪ್ಪ ಅಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿ ಯಾವ ದಿಕ್ಕಲ್ಲಿ ಅಂತ ಅದೇ ಎಳ್ಕೋಯ್ತದೆ. ಅದಿರೋ ಜಾಗಕ್ಕೆ ಅದು ಕರ್ಕೋಯ್ತದೆ. ಅವಾಗ ಅದನ್ನ ತೆಗಿತಾರೆ. ತೆಗಿಸ್ತಾರೆ. ಅದನ್ನ ಬೇಜಾನ್ ಮಾಡಿದೀವಿ. ಸುಮಾರು ವಿಡಿಯೋಗಳಿದೆ, ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ನಾನು. ಅವೆಲ್ಲ ನೋಡಿದ್ರೆ ಅಸಹ್ಯ.
ಆಮೇಲೆ ಅದೇ ಆ ಥರನೂ ಜಾಸ್ತಿ ಇದೆ ಇಲ್ಲಿ, ಆ ಥರ ಪರಿಹಾರನೂ. ಇದು ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಸಮಸ್ಯೆಗೂ ಇಂಥ ಸಮಸ್ಯೆಗೆ ಇಲ್ಲ ಅನ್ನೋದೇನಿಲ್ಲ. ಒಟ್ಟಲ್ಲಿ ಆಗೋದಿದ್ರೆ ಆಯ್ತದೆ ಅಂತ ಹೇಳ್ತೀವಿ, ಆಗದೆ ಇರೋದು ಇಂಥ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ ಇಷ್ಟೇ. ಅದೇ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳಿ ಮಾಡುವಂಥದ್ದು ಏನಿಲ್ಲ. ಅದೇ ನಮ್ಮ ವೀಕ್ಷಕರು ಬೇಕಾಗಿರೋದು. ಇಲ್ಲ ಇಲ್ಲ ಇಲ್ಲ, ಸುಳ್ಳು ಹೇಳಿ ಆ ಸುಳ್ಳಿಗೆ ನನಗೆ ಸುಳ್ಳಿಗೂ ನಮಗೂ ಅದು ವೈರಿ. ತಾಯಿ ಇಲ್ಲಿ ವಿಘ್ನೇಶ್ವರ ಇಲ್ಲಿ ಎದುರುಗಡೆ ಕುಂತಾವ ನೋಡು, ಒಂದು ಮಾತು ತಪ್ಪಿ ಬಂದ್ರೂ ನೀನು ಸುಳ್ಳು ಹೇಳ್ತದೆ ಅಂತ ನನಗೇನೆ ಬೆನ್ನ ಮೇಲೆ ಹೊಡೆದೇ ಹೇಳ್ತಾರೆ. ಬೇಕಾದ್ರೆ ಆಚೆ ಕಡೆ ಸುಳ್ಳು ಹೇಳ್ಬೋದು, ಇಲ್ಲಿ ಕುಂತ್ಕೊಂಡು ಸುಳ್ಳು ಹೇಳೋಕ್ಕಾಗಲ್ಲ. ನಿನಗೇನು ನನಗೆ ಹೇಳಿರೋದೇ ಅಷ್ಟೇ, ಅಯ್ಯ ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ನನಗೇನು ತೋರಿಸ್ತೀನಿ ಅದನ್ನ ಹೇಳು. ಅವ್ರು ನೆಮ್ಮದಿ ನೆಮ್ಮಲಿ ಬಿಟ್ಟರೆ ಬಿಡಲಿ, ನೆಮ್ಮದವ್ರಿಗೆ ಕಷ್ಟ ಪರಿಹಾರ ಮಾಡ್ಕೊಂಡ್ರೆ ನಾನೇನು ತೋರಿಸ್ತೀನಿ ಮಾಡು, ಇಲ್ವೇ ಅವ್ರಿಷ್ಟ. ಆ ಇದ್ರಲ್ಲಿ ಹೋಗ್ತಾ ಇರೋದಕ್ಕೆ ನಾವು ಇನ್ನ ಇಲ್ಲೇ ಇದ್ದೀವಿ. ಹಂಗೆ ಲೆಕ್ಕಾಚಾರ ಅವ್ರದ್ದು ಲೆಕ್ಕ. ಇನ್ನೇನು ಹೇಳ್ಬೇಕು ಹೇಳಿ. ಅಷ್ಟೇ ಸ್ವಾಮಿ, ಅಷ್ಟೇ ಬೇಕಾಗಿರೋದು. ನೀವು ಅಡ್ರೆಸ್ ಎಲ್ಲ ಹೇಳಿದ್ದೀರಾ. ನೆಕ್ಸ್ಟ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ನಾನು ಅವ್ರಿಗೆ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಯಾರಾದರೂ ಕಷ್ಟದಲ್ಲಿರೋರು ಕಾಲ್ ಮಾಡಿದ್ರೆ ನೀವು ಅಡ್ರೆಸ್ ಹೇಳಿ, ಬಂದು ಅವ್ರಿಗೆ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಸ್ವಾಮಿ ನಾನು ಹೇಳೋದು. ಲೊಕೇಶನ್ ಅದೇ ಲೊಕೇಶನ್ ಲೊಕೇಶನ್ ಹಾಕ್ಬಿಡ್ತೀನಿ, ನಾನು ಹಾಕ್ಬಿಡ್ತೀನಿ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನಾವು ಹಾಕ್ಲೇಬೇಕಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕೇ ಬೇಕು. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತ ಅಂದರೆ ಯಾರು ಅದನ್ನ ಇದು ಮಾಡೋಕ್ಕಾಗಲ್ಲ. ನಾವು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇದೊಂದು ಬಸವ, ಮುಂದೆ ಇವಾಗ ಗರಡಿಗಮ್ಮ ಇಲ್ಲ ಎಲ್ಲ ಉದ್ಭವ ಆಗಿರುವೆ ಇವೆಲ್ಲ. ಅದು ನಾಗರಿಕಲ್ಲು ಮತ್ತು ಮಾಡಿದೀವಿ ಅಂದರೆ ಅದು ಹಳ್ಳಿ ಸಸಿ ಬನ್ಸಿ ಅಲ್ಲೇ ಹುಟ್ಟಿರೋದು, ಅದು ನಾವು ಹಾಕಿರೋದು ಏನಲ್ಲ. ಅದು ನಮಗೂ ಸ್ವಲ್ಪ ಕೊಡಿ, ಏನಾದರೂ ಕಪ್ಪು, ಅವ್ರಿಗೂ ಏನಾದರೂ ಕೊಡಿ. ಅವ್ರಿಗೆ ಏನು ಮಾಡಿಸ್ಬೇಕು ಮಾಡಿಸ್ತೀನಿ, ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ ಅವ್ರಿಗೆ ಇದು ಮಾಡಿ. ಅವ್ರ ನಂಬಿಕೆ ಇದ್ರೆ ಖಂಡಿತವಾಗುವೆ ಮಾಡ್ತಾರೆ, ಹೇಳಿದ್ದು ಮಾಡ್ತಾರೆ. ನಂಬಿಕೆ ಇದೆ ಸ್ವಾಮಿ, ಮಾಡ್ತಾರೆ ಅವರು. ಅವ್ರು ಮಾಡಲಿ, ಆಗಲಿಲ್ಲ ಅಂದಾಗ ಸರಿ ಸ್ವಾಮಿ, ಆಯಿತು. ಅಂದರೆ ಒಂದೇ ಸಲಿಗೆ ಆಗಲ್ಲ, 3 ಟೈಮ್ ಆಗಲಿ. ಒಂದ್ಸಲಿ ಕೊಟ್ಟಾಗ ಅವ್ರಿಗೆ ಗೊತ್ತಾಯ್ತದೆ. 50% ಅವ್ರಿಗೆ ನಂಬಿಕೆ ಬರ್ತದೆ. ತಾಯಿ ತಾಲಿನ ಕಿತ್ತು ಬಿಸಾಕ್ಬಿಟ್ಟು ಬೇಕಾಗಿಲ್ಲ ಅಂತ ಪಬ್ಲಿಕ್ ಆಗಿ ಬಿಸಾಕ್ಬಿಟ್ಟು ಹೊಂಟೋದವ್ರೆ ಇವತ್ತು ಚೆನ್ನಾಗವ್ರೆ. ಹೌದು ಸ್ವಾಮಿ, ಹೌದು. ಆ ಥರ ಇಲ್ಲಿ ಗೆದ್ದವರು ಅಷ್ಟು ಸುಲಭ ಅಷ್ಟೇ. ಒಂದು ಹುಡುಗಿ ಇಷ್ಟು ಮದುವೆ ಮಾಡ್ಬಿಟ್ಟು 5 ವರ್ಷ ಗಂಡನ ಮಕ ನೋಡಿಲ್ಲ. ನಾನು ಒಂದೇ ಪ್ರಶ್ನೆ ಕೇಳುತ್ತೆ ಹುಡುಗಿನ, 22 ಮಕ್ಕಳ ಗಂಡ ಸರೋದ ಆಶ್ರಮ ಕೊಟ್ಟೋಗ್ಬಿಡ್ತಾವ ಹುಡುಗಿ ಮಕ್ಕಳನ್ನ ಬಿಟ್ಬಿಟ್ಟು. ಇದು ಲೆಕ್ಕಾಚಾರ ಇರ್ತದೆ. ಕೆಲವರು 7 ಮಾತು ಅವ್ರಿಗೆ ಮೈಂಡ್ ಹಿಡಿಬೇಕು. ಎಷ್ಟೋ ಬಡ್ಕೊಂಡು ಹೊಡೆದಿ ಪಚ್ಚಿದ್ದು